ಗೈಸ್ ಇಲ್ಲಿ ನೋಡ್ರಿ, ಒಂದು ಲೋಟದಲ್ಲಿ ಮೊಟ್ಟೆ ಮುಳುಗಿದೆ. ಅದೇ ಇನ್ನೊಂದು ಲೋಟದಲ್ಲಿ ಮೊಟ್ಟೆ ತೇಲ್ತಾ ಇದೆ. ಇದಕ್ಕೇನು ಕಾರಣ ಬನ್ನಿ ನೋಡೋಣ. ಗೈಸ್ ನಾನೇನು ಮಾಡಿದ್ದೀನಿ ಅಂದರೆ ಈ ಲೋಟದಲ್ಲಿ ನಾರ್ಮಲ್ ನೀರು ಹಾಕಿದ್ದೀನಿ. ಆದರೆ ಈ ಲೋಟದಲ್ಲಿ ಏನು ಹಾಕಿರ್ಬೋದು ಯೋಚನೆ ಮಾಡಿ. ಗೈಸ್ ನಾನು ಈ ಲೋಟದಲ್ಲಿ ಉಪ್ಪು ನೀರು ಹಾಕಿದ್ದೀನಿ. ಯಾಕೆ ಈ ಲೋಟದಲ್ಲಿ ಮೊಟ್ಟೆ ತೇಲ್ತಿದೆ ಅಂತ ಕೇಳಿದ್ರೆ, ಡೆನ್ಸಿಟಿ ಉಪ್ಪು ನೀರ್ದು ಯಾವಾಗಲೂ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಮೊಟ್ಟೆ ತೇಲ್ತಾ ಇದೆ. ಅದೇ ರೀತಿ ಇದರಲ್ಲಿ ನಾರ್ಮಲ್ ನೀರು, ಸೊ ಅದಕ್ಕೋಸ್ಕರ ಇದರಲ್ಲಿ ಡೆನ್ಸಿಟಿ ಕಮ್ಮಿ ಇರೋದ್ರಿಂದ ಮೊಟ್ಟೆ ಡೆನ್ಸಿಟಿ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಇದು ಮುಳುಗಿದೆ. ಗೆಸ್ ಮಾಡಿ ಎಷ್ಟು ಸ್ಪೂನು ಸಾಲ್ಟ್ ಹಾಕಿದ್ರೆ ಈ ಮೊಟ್ಟೆ ಮೇಲೆ ಬರುತ್ತೆ. ಗೈಸ್ ನಾನೀಗ ಈ ಮುಳುಗಿರೋ ಮೊಟ್ಟೆನ ತೇಲ್ಸೋಕ್ಕೆ ಉಪ್ಪು ಹಾಕ್ತಾ ಹೋಗ್ತೀನಿ. ಎಷ್ಟು ಸ್ಪೂನ್ ಬೇಕು ನೀವೇ ನೋಡಿ. ಮೊದಲನೇ ಸ್ಪೂನು ಹಾಕ್ತಾ ಇದ್ದೀನಿ. ಗೈಸ್ ಮೊದಲನೇ ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಈಗ ಇದನ್ನ ಕರಗಿಸೋಣ ಉಪ್ಪನ್ನು. ತೇಲ್ತಾ ಇಲ್ಲ. ಗೈಸ್ ಈಗ ಎರಡನೇ ಸ್ಪೂನ್ ಹಾಕೋಣ. ಗೈಸ್ ಈಗ ಕರಗಿಸೋಣ ಎರಡನೇ ಸ್ಪೂನು. ಸ್ವಲ್ಪ ಏನೋ ತೇಲ್ದಂಗೆ ಆಯಿತು. ಮೂರನೇ ಸ್ಪೂನ್ ಹಾಕೋಣ. ಇನ್ನೂ ತೇಲ್ತಾ ಇಲ್ಲ. ನಾಲ್ಕನೇ ಸ್ಪೂನ್ ಹಾಕೋಣ. ನಾಲ್ಕು ಸ್ಪೂನ್ ಹಾಕಿದ್ರೆ ಗೈಸ್ ಹೇಳ್ತಾ ಇಲ್ಲ. ಐದನೇ ಸ್ಪೂನ್ ಹಾಕೋಣ. ಗೈಸ್ ಐದನೇ ಸ್ಪೂನಿಗೆ ಅರ್ಧ ಮೊಟ್ಟೆ ಮೇಲೆ ಬಂದಿದೆ. ಸೊ ಇನ್ನೊಂದು ಸ್ಪೂನ್ ಹಾಕಿದ್ರೆ ಮೇಲೆ ಬರ್ಬೋದು. ಸೊ ಆರನೇ ಸ್ಪೂನು ಹಾಕ್ಬೇಡೋಣ. ಗೈಸ್ ಮೇಲೆ ಬಂತು. ಸೊ 6 ಸ್ಪೂನ್ ಹಾಕಿದಾಗ ಈಗ ಮೊಟ್ಟೆ ಮೇಲೆ ಬಂತು. ಗೈಸ್ ಇಲ್ಲಿ ನೋಡ್ರಿ, ಈ ಮೊಟ್ಟೆ ತೇಲ್ತಾ ಇದೆ. ಈಗ ನಾನೇನು ಮಾಡ್ತೀನಿ ಅಂದರೆ ಫ್ರೆಶ್ ವಾಟರ್ ಹಾಕ್ತಾ ಹೋಗ್ತೀನಿ. ಹೆಂಗೆ ಕೆಳಗೆ ಹೋಗೋದು ನೋಡ್ರಿ. ಗೈಸ್ ಫ್ರೆಶ್ ವಾಟರ್ ಹಾಕ್ತಾ ಇದ್ದೀನಿ ನೋಡಿ. ಈಗ ಹಂಗೆ ತಾನಾಗಿ ಮೇಲೆ ಬರ್ತಾ ಇದೆ. ಬಟ್ ಸ್ವಲ್ಪ ಹೊತ್ತಾದ್ಮೇಲೆ ಹಂಗೆ ಕೆಳಗೆ ಹೋಗುತ್ತೆ. ಗೈಸ್ ನೋಡ್ರಿ, ಹೊಸ ನೀರು ಹಾಕಿದ ಕೂಡಲೇ ಉಪ್ಪಿನಂಶ ಕಮ್ಮಿಯಾಗಿ ಈಗ ಮೊಟ್ಟೆ ಕೆಳಗೆ ಹೋಗಿದೆ. ಸೊ ಗೈಸ್ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸಬ್ರು ಏನಾರಾಗಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ರಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್ ಫ್ರಮ್ ಡಿಟಾಕ್ಸ್.